ಮುಂಡ್ರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಇಂದು ದಿನಾಂಕ 30/1/2026ರಂದು ಶುಕ್ರವಾರ ದಿವಸ ಬೆಳಗ್ಗೆ 11 ಗಂಟೆಗೆ ತಾಮ್ರಗುಂಡಿ ಸಣ್ಣ ನೀರಾವರಿ ಕೆರೆಯ ಗೇಟ್ಗೆ ಬೀಗವನ್ನ ಜಡಿದು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ದಿನಾಂಕ 30/1/2026ರಂದು ಶುಕ್ರವಾರ ದಿನ ಬೆಳಗ್ಗೆ 11 ಗಂಟೆಗೆ ತಾಮ್ರಗುಂಡಿ ಸಣ್ಣ ನೀರಾವರಿ ಕೆರೆಯ ಗೇಟ್ಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಯಿತು. ಶ್ರೀ ಬಸವರಾಜ ಯಲ್ಲಪ್ಪ ನವಲ್ಗುಂದ ಸಂಚಾಲಕರು, ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ ಇವರು ಮಾತನಾಡುತ್ತಾ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಸಿದ ಅಸಹಕಾರ ಚಳವಳಿ ಜನ ಕಲ್ಯಾಣ ಯಾತ್ರೆಗೆ ಸರ್ಕಾರ ಮಣಿತು. ಮಾನ್ಯ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು, ಜಿಲ್ಲಾ ನ್ಯಾಯಾಲಯ ಗದಗ ಇಲ್ಲಿ ದಾಖಲಾಗಿ ಆದೇಶವಾಗಿರುವ LAC ಸಂಖ್ಯೆ 90/2013, 91/2013, 92/2013, 93/2013, 94/2013 ಪ್ರಕರಣಗಳಲ್ಲಿ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ, ವಿಕಾಸಸೌಧ ಬೆಂಗಳೂರು ಇವರು ಒಟ್ಟು 42,20,640 ರುಗಳನ್ನು ಉಲ್ಲೇಖದ ಪತ್ರದ 1ರ ಅನ್ವಯ ಬಿಡುಗಡೆಗೊಳಿಸಿರುತ್ತಾರೆ ಎಂದು ಧರಣಿ ಸ್ಥಳಕ್ಕೆ ಪತ್ರ ಹಸ್ತಾಂತರ ಮಾಡುವುದರಿಂದ ಮುಂದುವರೆದ ಸಣ್ಣ ನೀರಾವರಿ ಹೋರಾಟವನ್ನು ಇಲ್ಲಿಗೆ ಮೊಟಕುಗೊಳಿಸಿ ಹಣ ಮಂಜೂರು ಮಾಡಿದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತಾ ಉಳಿದ ನಮ್ಮ ವಿವಿಧ ಬೇಡಿಕೆಗಳಾದ ಗದಗ, ಹರಪನಹಳ್ಳಿ, ಮುಂಡರಗಿ, ಹೂವಿನಹಡಗಲಿ ಮಾರ್ಗವಾಗಿ ಅನುಷ್ಠಾನಗೊಳ್ಳಬೇಕು. ಕೊಪ್ಪಳ, ಮುಂಡರಗಿ, ಶಿಗ್ಗಾವಿ ರಾಷ್ಟ್ರೀಯ ಹೆದ್ದಾರಿ, ಮುಂಡರಗಿ ಪಟ್ಟಣದ ಅಂಚೆ ಕಚೇರಿಯ ಜಾಗದಲ್ಲಿ ಅಂಚೆ ಕಟ್ಟಡ ನಿರ್ಮಾಣ, ಮುಂಡರಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಬಸಾಪುರ ರಸ್ತೆ, ಶಿರೋಳ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ನಂಬರ್ 2425 ಎಕರೆ 32 ಗುಂಟೆ ಕೃಷಿ ಜಮೀನಿನಲ್ಲಿ 2008 ವಿನ್ಯಾಸದಲ್ಲಿ ಪ್ರಧಾನಮಂತ್ರಿ ವಸತಿ ಆವಾಸ ಯೋಜನೆಯಡಿಯಲ್ಲಿ ಮನೆ ನಿರ್ಮಾಣ ಮಾಡಿ ನಿವೇಶನ ರಹಿತ ಕುಟುಂಬಗಳಿಗೆ ಹಂಚಿಕೆ. ಮುಂಡರಗಿ ಪಟ್ಟಣಕ್ಕೆ ಕಾನೂನು ಮಹಾವಿದ್ಯಾಲಯ, ಮುಂಡರಗಿ ತಾಲೂಕನ್ನು ವಿಧಾನಸಭಾ ಕ್ಷೇತ್ರವೆಂದು ಘೋಷಣೆ ಮಾಡಬೇಕು. ಮುಂಡರಗಿ ಪಟ್ಟಣದ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು. ಇವುಗಳನ್ನು ಶೀಘ್ರದಲ್ಲಿ ಬಗೆಹರಿಸದಿದ್ದರೆ ದಿನಾಂಕ 22/5/2026ರಂದು ಮುಂಡರಗಿಯಿಂದ ವಾರಣಾಸಿಯ ಜನ ಕಲ್ಯಾಣ ಹಮ್ಮಿಕೊಂಡು ದಿನಾಂಕ 25/5/2026ರಂದು ವಾರಣಾಸಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಮಾತನಾಡುತ್ತಾ ಪತ್ರವನ್ನು ಪಡೆದುಕೊಂಡು ಇಂದಿನ ಪ್ರತಿಭಟನೆಯನ್ನು ಹಿಂಪಡೆಯಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಧ್ರುವ ಕುಮಾರ್ ಹೂಗಾರ್, ಪ್ರಧಾನ ಕಾರ್ಯದರ್ಶಿ, ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆ ಜಂಟಿ ಕ್ರಿಯಾ ಸಮಿತಿ, ಬಸಪ್ಪ ವಡ್ಡಾರ, ಮಲ್ಲಿಕಾರ್ಜುನ ದೊಡ್ಡಮನಿ, ಈರಪ್ಪ ವಡ್ಡ್ಯಾರ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅರ್ಜುನ್ ಹೊಸ್ಮನಿ, NKS TV4 ಮುಂಡರಗಿ. ವರದಿ ಅರ್ಜುನ್ ಹೊಸ್ಮನಿ, ಪ್ರಜಾಪವ TV ಮುಂಡರಗಿ. ಹೋರಾಟ ವೇದಿಕೆಯ ಹಾಗೂ ವಿವಿಧ ಪ್ರಗತಿಪರ ಸಂಘಟನೆಗಳ ಆಶ್ರಯದಲ್ಲಿ ಇಂದು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ತಾಮ್ರಗುಂಡಿ ಕೆರೆಗೆ ಗೇಟಿಗೆ ಬೀಗ ಜಡಿದು ಹಮ್ಮಿಕೊಂಡಿರ್ತಕ್ಕಂಥ ಈ ಪ್ರತಿಭಟನೆ ಪ್ರಾರಂಭವಾಗಿರುತ್ತದೆ. ಪ್ರಾರಂಭವಾದ ವಿಚಾರವನ್ನು ತಿಳಿದುಕೊಂಡು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತೇನು ಸಾಕಿನ ತಾಮ್ರಗುಂಡಿ 6 ಕುಟುಂಬಗಳ ರೈತರ ಜಮೀನು ಏನು ಈ ಕೆರೆ ಒಡೆದು ಹಾಳಾಗಿ ಹೋಗಿದೆ. 2003ರಲ್ಲಿ ಹಾಳಾಗಿರ್ತಕ್ಕಂಥ ಕೆರೆ ಒಡ್ಡಿನ ಹಣವನ್ನು ಏನೈತಿ ರೈತರಿಗೆ ಹೋರಾಟ ಮಾಡಿದ ನಂತರ ಅವರ ಬೆಳೆ ಪರಿಹಾರ ಹಾಗೂ ವಿದ್ಯುತ್ ಪರಿಹಾರ ಹಾಗೂ ಫಲವತ್ತಾದ ಮಣ್ಣಿನ ಪರಿಹಾರ ಅಂತ 6 ಮಂದಿ ಕುಟುಂಬಗಳಿಗೆ 1,40,40,000 ರೂಪಾಯಿನ ಇದು 2006ರಲ್ಲಿ ಸರ್ಕಾರ ಏನು ಮಾಡ್ತೈತಿ ಆ ಅಮೌಂಟು ಆ ರೈತರಿಗೆ ಮಂಜೂರು ಮಾಡ್ತೈತಿ. ಮಂಜೂರು ಮಾಡಿದ ನಂತರ ರೈತರಿಗೆ ಕೊಡಬೇಕಾದ ಅಮೌಂಟನ್ನು ವಿಳಂಬವಾಗಿ ಕೊಟ್ಟ ನಂತರ ಏನೈತಪ್ಪ ಅಂತಂದ್ರೆ 2007ರಲ್ಲಿ ಮತ್ತೆ ಭಾರಿ ಮಳೆಗೆ ಕೆರೆ ಹೊಡಿತೈತಿ. ಕೆರೆ ಒಡೆದು ಪೂರ್ತಿ ಕೆರೆ ಮುಂಭಾಗದಲ್ಲಿರ್ತಕ್ಕಂಥ ರೈತರ 6 ಕುಟುಂಬಗಳ ಕೃಷಿ ಜಮೀನು ಏನೈತಪ್ಪ ಅಂತಂದ್ರೆ ಸಂಪೂರ್ಣ ಬಂಜರಾಗಿ ಹೋಗ್ತೈತಿ. ಬಂಜರಾಗಿ ಹೋಗಿರ್ತಕ್ಕಂಥ ಭೂಮಿಯನ್ನು ಭೂ ಸ್ವಾಧೀನ ಮಾಡಿಕೊಳ್ಳಲು ಮತ್ತೆ ನಾವು ರೈತರ ಪರವಾಗಿ ಹೋರಾಟ ಕೇಳಿತೈತಿ. ಮುಂಡರಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆಗೆ ಸಿಕ್ಕ ಪ್ರತಿಫಲದಿಂದ 2011ರಲ್ಲಿ ಏನೈತೆ ಅಂದ್ರೆ 6 ಕುಟುಂಬಗಳ ಜಮೀನನ್ನು ಸರ್ಕಾರ ಭೂ ಸ್ವಾಧೀನ ಮಾಡಿಕೊಳ್ತೈತಿ.
ಬಂಜರಾಗಿರ್ತಕ್ಕಂಥ ಭೂಮಿಯನ್ನು ಭೂ ಸ್ವಾಧೀನವನ್ನು ಮಾಡಿಕೊಂಡು ಭೂ ಸ್ವಾಧೀನಕ್ಕೆ ಏನೈತೆ ಅಂದರೆ ಕೇವಲ 1 ಗುಂಟೆಗೆ 1,000 ರೂಪಾಯಿದಂತೆ ಏನೈತೆ ಅಂದ್ರೆ ಆ ರೈತರಿಗೆ ಹಣವನ್ನು ಮಂಜೂರು ಮಾಡ್ತೈತಿ. ಆದರೆ ರೈತರು ಏನೈತೆ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಹಣ ಇದು ವೈಜ್ಞಾನಿಕವಾಗಿಲ್ಲ. ಈ ಹಣವನ್ನು ನಾವು ಏನೈತೆ ಅಂದ್ರೆ ವೈಜ್ಞಾನಿಕವಾಗಿ ಕೊಡಬೇಕು ಅಂತಕ್ಕಂಥದ್ದು ವಿಚಾರವನ್ನು ಇಟ್ಕೊಂಡು ಅವರು 2000 ಅಲ್ಲ. ಹಾಗಾಗಿ ಇವನ್ನೆಲ್ಲ ವಿಳಂಬ ಮಾಡ್ತಕ್ಕಂಥ ವಿಚಾರವನ್ನು ಇಟ್ಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಅದು ರೈಲ್ವೆ ಇರ್ಬೋದು, ಅದು ಅಂಚೆ ಕಚೇರಿ ಇರ್ಬೋದು, ಅದು ಏನೈತೆ ಅಂದರೆ ಕಾನೂನು ಮಹಾವಿದ್ಯಾಲಯ ಇರ್ಬೋದು, ಅಥವಾ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಇವೆಲ್ಲ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿರೋದ್ರಿಂದ ಇವತ್ತು ಈ ಹೋರಾಟ ನಾವು ಇಲ್ಲಿ ಬೀಗ ಜಡ್ದು ಯಾಕೆ ಹೋರಾಟ ಮಾಡ್ಲಿಕ್ಕತ್ತೀವಪ್ಪ ಅಂತಂದ್ರೆ ನಾಳೆ ವಿತ್ತ ಸಚಿವೆ ಏನೈತೆ ಅಂದ್ರೆ ಇತರ ದಿವಸ ಕೇಂದ್ರ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಆ ಬಜೆಟ್ಟಿನಲ್ಲಿ ಕೂಡ ಏನೈತೆ ಅಂತಂದ್ರೆ ಆ ಕೇಂದ್ರ ಬಜೆಟ್ಟಿನಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಏನೈತಲ್ಲ, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಗದಗ-ಹರಪನಹಳ್ಳಿ ರೈಲ್ವೆ ಮಾರ್ಗ ಇರ್ಬೋದು, ಅಂಚೆ ಕಚೇರಿ ಕಟ್ಟಡ ಇರ್ಬೋದು, ಕಾನೂನು ಮಹಾವಿದ್ಯಾಲಯ ಇರ್ಬೋದು, ಇವು ಎಲ್ಲವನ್ನು ಅವ್ರು ಏನೈತೆ ಅಂದರೆ ಈ ಬಜೆಟ್ಟಿನಲ್ಲಿ ಕಾಯ್ದಿರಿಸಬೇಕು, ಆ ಹಣವನ್ನು ಮಂಜೂರು ಮಾಡಬೇಕು, ಇವನ್ನ ಅನುಷ್ಠಾನಕ್ಕೆ ತರಬೇಕು. ಅದನ್ನು ತರದೇ ಹೋದರೆ ಇಲ್ಲಿ ನಾನು ಒಂದು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ, ಇದು ಏನೈತಪ್ಪ ಅಂತಂದ್ರೆ ಮೇ 25ರಂದು ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರ ಕ್ಷೇತ್ರವಾದ ವಾರಣಾಸಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ನಾವು ಏನೈತೆ ಅಂತಂದ್ರೆ ಉಗ್ರ ಪ್ರತಿಭಟನೆಯನ್ನು ನಡೆಸಬೇಕಾಗ್ತೈತಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈಗಾಗಲೇ ನಾವು ಮನವಿ ಪತ್ರದೊಳಗೆ ತಿಳಿಸಿದ ಪ್ರಕಾರ ನಾವು ಏನೈತೆ ಅಂದ್ರೆ ಗೌರವಾನ್ವಿತ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಕ್ಷೇತ್ರವಾದ ವಾರಣಾಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಉಗ್ರ ಪ್ರತಿಭಟನೆಯನ್ನು ಮೇ 25ರಂದು ಹಮ್ಮಿಕೊಂಡಿದ್ದೇವೆ. ಅಷ್ಟರೊಳಗೆ ವಿತ್ತ ಸಚಿವೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಈಡೇರಿಸದೆ ಹೋದರೆ ನಾವು ಏನೈತೆ ಅಂದರೆ 22ನೇ ತಾರೀಕು ನಾವು ಇಲ್ಲಿಂದ ಏನೈತೆ ಅಂತಂದ್ರೆ ವಾರಣಾಸಿ ಚಲೋ ಪ್ರತಿಭಟನೆಯನ್ನು ಮುಂಡ್ರಿಗಿಯಿಂದ ಚಾಲನೆ ಕೊಡಬೇಕಾಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಬೇಡಿಕೆಗಳನ್ನು ನಮ್ಮ ಇಲ್ಲಿ ಕುಂತ್ಕೊಂಡಿರ್ತಕ್ಕಂಥ ಸಾಕಿನ್ ತಾಮರಗುಂಡಿ ಅವ್ರದ್ದು ಏನೈತೆ ರೈತರ ಬೇಡಿಕೆಯನ್ನು ಈಡೇರಿಸಿದ್ದಾರೆ. ಅವರಿಗೆ ಏನೈತೆ ಅಂದರೆ ಸಣ್ಣ ನೀರಾವರಿ ಇಲಾಖೆಯವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ, ಕೇಂದ್ರ ಸರ್ಕಾರವನ್ನು ಖಂಡಿಸುತ್ತೇನೆ. ಹಾಗಾಗಿ ಖಂಡಿಸಿ ನಾವು ಪುನಃ 25ನೇ ತಾರೀಕು ವಾರಣಾಸಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಸವರಾಜ್ ಯಲ್ಲಪ್ಪನವ್ರಿಗೊಂದು ಸಂಚಾಲಕರು, ಮುಂಡ್ರಿಗಿ ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ.